ಎಲ್ರಿಗೂ ನಮಸ್ಕಾರ. ಪಾಂಡಿಚೇರಿಯಲ್ಲಿ 2ನೇ ದಿನದ ಕ್ರಿಕೆಟ್ ಮ್ಯಾಚ್ ಬೆಳಗ್ಗೆ 8 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರು. ಬಿಸಿಲೇನು ಅಷ್ಟು ಇರಲಿಲ್ಲ, ಸ್ವಲ್ಪ ಗಾಳಿ ವಾತಾವರಣ. ಒಂದು ವಾರದಲ್ಲಿ 3 ಮ್ಯಾಚು ಇಲ್ಲ 2 ಮ್ಯಾಚ್ ಇಟ್ಟಿರ್ತಾರೆ. ಈ ವಾರಕ್ಕೆ 2 ಮ್ಯಾಚ್ ಇಟ್ಟಿದ್ರು. ನೆಕ್ಸ್ಟ್ ವೀಕಿಗೆ 3 ಮ್ಯಾಚ್ ಇದೆ. ಕ್ರಿಕೆಟ್ ಮ್ಯಾಚ್ ಎಲ್ಲ ನೋಡಿಕೊಂಡು ಬೆಳಗ್ಗೆ 8 ಗಂಟೆಗೆಲ್ಲ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದು. ಬೇಗನೆ ಮುಗಿಸಿದ್ರು. ರಿತ್ವಿಕ್ನ ಕರೆದು ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿ, ಬರಂಗೇ ಇಲ್ಲ ಸರ್. ಸೊ ಇಲ್ಲಿಗೆ ಬಂದಾಗಿಂದ ಸರಿಯಾಗಿ ನಮ್ಮ ಕಡೆ ಗಮನನೇ ಇಲ್ಲ. ಫುಲ್ ಆ್ಯಂಡ್ ಫುಲ್ ಅವ್ರ ಫ್ರೆಂಡ್ಸು ಅವ್ರ ಟೀಮ್ ಮೇಲೆ ಫುಲ್ ಗಮನ. ಕರ್ಕೊಂಡು ಹೋಗಿ ನಾವು ರೂಮಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ನಾವು ಪಾಂಡಿಚೇರಿಲಿರುವ ವೈಟ್ ಟೌನ್ಗೆ ಬಂದ್ವಿ. ಸೊ ಇದೊಂದು ಪ್ಲೇಸನ್ನು ನಾವು ನೋಡಿರಲಿಲ್ಲ. ಪಾಂಡಿಚೇರಿಲಿ ಎಲ್ಲ ಪ್ಲೇಸನ್ನು ನೋಡಿದ್ವಿ, ಬಟ್ ರಿಯಲಿ ಚೆನ್ನಾಗಿದೆ. ಬಟ್ ಈ ಸ್ಟ್ರೀಟಲ್ಲಿ ಯಾವುದೇ ಥರದ ವಸ್ತುಗಳನ್ನ ತಗೊಂಡ್ರು ಎಲ್ಲ ಕಾಸ್ಟ್ಲಿ ಇತ್ತು. ನಾನು ಇವಾಗ ಒಂದು ಇಯರಿಂಗ್ಸ್ ತೋರಿಸಿದ್ನಲ್ಲ, ಇದೆ 700 ರುಪೀಸ್ ಹಾಕಿದ್ರು. ನನಗೆ ನಿಜವಾಗ್ಲೂ ಒಂಥರ ಶಾಕ್ ಆದಂಗೆ ಆಯಿತು ಈ ಥಿಂಗ್ಸ್ನ ನೋಡಿ. ಸೊ ಅಲ್ಲೇ ಬೀಚ್ ಸುತ್ತಮುತ್ತ ವಾಕ್ ಮಾಡಿಕೊಂಡು ಅಲ್ಲೇ ಬೀಚ್ ಹತ್ರನೇ ಶಾಪಿಂಗ್ ಏರಿಯಾ ಇದೆ. ಸೊ ಅಲ್ಲಿಗೆ ಬಂದು ಚೆನ್ನಾಗಿದೆ, ವಸ್ತುಗಳೆಲ್ಲ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಪರ್ಚೇಸ್ ಮಾಡೋಕ್ಕೆ ಹೆವಿ ಕಾಸ್ಟ್ಲಿ ಇತ್ತು. ಸೊ ಯಾಕೆ ಅಂದರೆ ಇದೇ ರೀತಿ ವಸ್ತುಗಳನ್ನು ನಾವು ಬೇರೆ ಕಡೆ ಪರ್ಚೇಸ್ ಮಾಡಬೇಕಾದ್ರೆ ರೇಟ್ ಬೇರೆ ಥರನೇ ಇರುತ್ತೆ. ಇಲ್ಲಿ 1 to double ಹಾಗೆ ಜಾಸ್ತಿ ಇಲ್ಲಿ ಫಾರಿನರ್ಸ್ ಬರೋದ್ರಿಂದ ಈ ರೀತಿ ರೇಟ್ ಹಾಕಿದ್ರು ಅಂತ ಅನ್ಸುತ್ತೆ ಮೇ ಬಿ. ಸೊ ಹಾಗೆ ನಾವು ಎಲ್ಲ ಅಲ್ಲಿ ನೋಡಿಕೊಂಡು ಪಕ್ಕದ ಸ್ಟ್ರೀಟ್ಗೆ ಹೋಗಿ ಹನ್ಸಿಕಾ ಒಂದು ಹ್ಯಾಟ್ ತೊಗೊಳ್ಳೋಣ ಅಮ್ಮ ಅಂದ್ಲು, ಚೆನ್ನಾಗಿದೆ ಅಂತ. ಸೊ ಒಂದು ಹ್ಯಾಟ್ನ ಪರ್ಚೇಸ್ ಮಾಡಿಕೊಂಡು ಈ ಏರಿಯಾ ಸುತ್ತಮುತ್ತ ಎಲ್ಲ ಫುಲ್ ತಿರ್ಗಾಡ್ಕೊಂಡು ಅಲ್ಲಿಂದ ನಾವು ಆ್ಯನಿವರ್ಸರಿ ಗಿಫ್ಟ್ ಬಾಕಿ ಇತ್ತಲ್ವಾ, ಸೊ ಹಾಗಾಗಿ ಲಲಿತಾ ಜ್ಯುವೆಲರಿಗೆ ಹೋದ್ವಿ. ಹಾಗೆ ಏನು ಗಿಫ್ಟ್ ಕೊಡಿಸಿದ್ರು ಅಂತ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.